ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ ಅಲ್ವಾ. ಏನಪ್ಪ ಅಂತಂದರೆ ನಮ್ಮ ಮಮ್ಮಿ ಬರ್ತ್ಡೇ ಇವತ್ತು, ಆ್ಯಂಡ್ ಹೇಗಿರುತ್ತೆ ಇವತ್ತಿನ ಡೇ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ. ನಮ್ಮ ಅಮ್ಮನ ಬಗ್ಗೆ ಹೇಳಬೇಕು ಅಂತಂದರೆ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಮಮ್ಮ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದಾರೆ, ಆ್ಯಂಡ್ ಅವರಂದರೆ ನಮಗೆ ಎಷ್ಟು ಇಷ್ಟ. ಏನಪ್ಪ ಅಂದರೆ ನಮ್ಮಮ್ಮ ನಮ್ಮ ಕೈಲಿ ಒಂದು ಕೆಲಸ ಕೂಡ ಮಾಡಿಸಲ್ಲ, ಲಿಟ್ರಲಿ ಒಂದು ಕೆಲಸ ಕೂಡ ಮಾಡಿಸಲ್ಲ. ಸೊ ಪ್ರತಿಯೊಂದು ಮನೆಯಲ್ಲಿ ಏನೇನು ಕೆಲಸ ಇದೆ ಅದೆಲ್ಲ ಅವರೇ ಮಾಡ್ತಾರೆ. ಅದು ನೋಡಿದ್ರೆ ನಮ್ಗೆ ಬೇಜಾರಾಗುತ್ತೆ, ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ. ಬಟ್ ಅವರೇ ಎಲ್ಲ ಕೆಲಸ ಇನಿಷಿಯೇಟಿವ್ ತಗೊಂಡು ನನ್ನ ಮಕ್ಳಿಗೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅವರೇ ಕೆಲಸ ಮಾಡ್ತಾರೆ. ಸೊ ವಿ ಆರ್ ಲಕ್ಕಿ ಟು ಹ್ಯಾವ್ ಅರ್ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಅವರ ಒಂದು ಬರ್ತ್ಡೇ ಡೇನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಆ್ಯಂಡ್ ಹೇಗಿರುತ್ತೆ ಅಂತ ಲೆಟ್ಸ್ ಸಿ. ಸೊ ಸ್ಪೆಷಲ್ಲಾಗಿ ನಾನು ಈಗ ಗುಲಾಬ್ ಜಾಮೂನ್ ಮಾಡ್ತೀನಿ, ಆ್ಯಂಡ್ ನಮ್ಮ ಮಮ್ಮಿ ಎಲ್ಲೋ ಹೋಗಿದ್ದಾರೆ. ಅವ್ರು ಬರೋಷ್ಟೊತ್ತಿಗೆ ನಾನು ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇದು ಆ್ಯಕ್ಚುಲಿ ನಾನು ತೊಗೊಂಬರಲಿಲ್ಲ, ಸೊ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಅದಕ್ಕೇನೆ ಅವ್ರು ತಂದು ಕೊಟ್ಟರು. ಆಲ್ರೆಡಿ ಹೊರಟೋಗಿದ್ದಾರೆ ಅನಿಸುತ್ತೆ. ಸೊ ಇವತ್ತಿಷ್ಟು ಗುಲಾಬ್ ಜಾಮೂನ್ ನಾನು ಮಾಡ್ತೀನಿ. ನಮ್ಮ ಮಮ್ಮಿ ಬರೋಷ್ಟೊತ್ತಿಗೆ ಅವ್ರು ಇಲ್ಲ. ಸೊ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಸಿರಪ್ ಆಗ್ತಾ ಇದೆ. ಅದ್ರ ಜೊತೆಗೆ ನಾನು ಎಲ್ಲ ರೆಡಿಯಾಗಿದೆ ಕಲಸಿ. ಸೊ ಜಸ್ಟ್ ಉಂಡೆ ಮಾಡಿ ಜಾಮೂನ್ ಮಾಡಿದ್ರೆ ಆಯಿತು. ನೋಡಿ ಇದನ್ನು ಜಾನೋ ಬಿಕ್ಕಿ ಕೊಡು, ಕೊಡಿಲಿ ಕೊಡು. ಸೊ ರೆಡಿ ಆದಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಹೇಗೆ ಬರುತ್ತೆ ಜಾಮೂನ್ ಅಂತ. ಅಮ್ಮ ಆಲ್ರೆಡಿ ಬರ್ತಾ ಇದ್ದಾರೆ ಮನೆಗೆ. ಸೊ ಅವ್ರು ಬರೋದಕ್ಕೆ ಮುಂಚೆ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಐ ಥಿಂಕ್ ಸೊ ಆಗಲ್ಲ. ಅವ್ರು ಆಲ್ರೆಡಿ ಆನ್ ದ ವೇ. ಮೇ ಬಿ ಬಂದಮೇಲೂ ಇಟ್ಸ್ ಓಕೆ, ನೋಡೋಣ ಏನಾಗುತ್ತೆ ಅಂತ. ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟ್ ಮಾಡ್ತೀನಿ. ಸಿರಪ್ ಆಲ್ರೆಡಿ ಬೇಯ್ತಾ ಇದೆ. ಸೊ ಲೆಟ್ಸ್ ಡು. ಸೊ ಫೈನಲಿ ಉಂಡೆ ಮಾಡೋದಕ್ಕೆ ಎತ್ಕೊಂಡಿದ್ದೀನಿ. ಸೊ ತಟ್ಟೆಗಳು ಈ ಅಡುಗೆ ಮನೆಯಲ್ಲಿ ಆ್ಯಕ್ಚುಲಿ ಹುಡ್ಕೋದು ತುಂಬಾ ಕಷ್ಟ. ಎಷ್ಟು ಕಷ್ಟ ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ. ಆ್ಯಕ್ಚುಲಿ ನಮ್ಮಮ್ಮ ಬರೋದಕ್ಕಿಂತ ಮುಂಚೆನೇ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಏಕೆ ಅಂತಂದರೆ ಝೆಪ್ಟೋದಲ್ಲಿ ಆರ್ಡರ್ ಮಾಡಿದ್ದು, ಬಿಕಾಸ್ ಜಾಮೂನ್ ಪ್ಯಾಕೆಟ್ ಮನೆಯಲ್ಲಿ ಇರಲಿಲ್ಲ. ಸೊ ಹೋಗಿ ತಂದ್ಕೊಡೋರು ಯಾರು ಇರಲಿಲ್ಲ. ಸೊ ಅದಕ್ಕೋಸ್ಕರ ಐ ಆರ್ಡರ್ ಇಷ್ಟಿಷ್ಟು ಉಂಡೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ನನಗೆ ಅಡುಗೆ ಮನೆಗೆ ನಾನು ಜಾಸ್ತಿ ಬರೋದಿಲ್ಲ, ಲೈಕ್ ಬಂದಷ್ಟು, ಬಟ್ ಐ ಕ್ಯಾನ್ ಮ್ಯಾನೇಜ್. ನನಗೆ ಗೊತ್ತಿರುತ್ತೆ ಆ ಪ್ರೊಸೀಜರ್ ಹೇಗೆ ಮಾಡೋದು ಅಂತ, ಬಟ್ ನಾನು ಮಾಡಿರಲ್ಲ. ಬಟ್ ಹೇಗೆ ಬರುತ್ತೆ ಅಂತ ನೋಡೋಣ. ಚೆನ್ನಾಗಿ ಬಂದರೆ ಓಕೆ, ಚೆನ್ನಾಗಿ ಬರಲಿಲ್ಲ ಅಂದರೂ ಓಕೆ, ನಾಟ್ ಓಕೆ. ನಮ್ಮಮ್ಮ ಪಾಪ ಎಷ್ಟು ಚೆನ್ನಾಗಿ ಮಾಡ್ತಾರೆ ನಮಗೋಸ್ಕರ. ನಾವು ಕೂಡ ಏನಾದರೂ ಮಾಡಬೇಕಲ್ಲ, ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸಿರಪ್ ಕೂಡ ರೆಡಿ ಆಗ್ತಾ ಇದೆ. ಬೇಗ ಕಂಪ್ಲೀಟ್ ಆದರೆ ಆ್ಯಕ್ಚುಲಿ ನಮ್ಮ ಮಮ್ಮಿ ಇಷ್ಟೊತ್ತಿಗೆ ಬಂದುಬಿಡ್ತಾರೆ. ಲೈಕ್ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡೆ, ಬಟ್ ಆದರೆ ಬೇಗ ಬರ್ತಾವ್ರೆ. ಸೊ ಆಲ್ರೆಡಿ ನನ್ನ ತಮ್ಮ ಹೋಗಿದ್ದಾನೆ ಕರ್ಕೊಂಬರೋದಕ್ಕೆ. ಇನ್ನೇನು ಬಂದುಬಿಡ್ತಾರೆ, ಅಷ್ಟೊತ್ತು ಕಂಪ್ಲೀಟ್ ಆಗಲ್ಲ. ಇಟ್ಸ್ ಫೈನ್, ಅವ್ರು ಬಂದಮೇಲೆ ಮಾಡೋಣ. ಇಟ್ಸ್ ಫೈನ್, ನೋ ವರೀಸ್. ಬಟ್ ಚೆನ್ನಾಗಿ ಬರಬೇಕಷ್ಟೇ. ಇಷ್ಟು ಕಷ್ಟಪಟ್ಟು ಮಾಡ್ತಾ ಇರೋದಕ್ಕೆ ಚೆನ್ನಾಗಿ ಬಂದರೆ ಇಟ್ಸ್ ಮೋರ್ ದೆನ್ ಎನಫ್. ಸೊ ನೋಡಿ ಉಂಡೆಗಳು ಈ ಥರ ಆಗ್ತಿದೆ. ಸಾಫ್ಟಾಗಿ ಬಂದಾಗ ಲೈಕ್ ಚೆನ್ನಾಗಿ ಬರುತ್ತೆ ಜಾಮೂನು. ತುಂಬ ಸಾಫ್ಟಾಗಿರಬೇಕು. ಎಣ್ಣೆಗೂ ಇಡ್ತೀನಿ ಇವಾಗ. ಎಣ್ಣೆದೆಲ್ಲ ಆದಮೇಲೆ ನಿಮಗೆ ತೋರಿಸಿ. ಫೈನಲಿ ಜಾಮೂನ್ ಈ ಥರ ಬಂದಿದೆ. ಟೇಸ್ಟ್ ವಾಸ್ ಸೋ ಗುಡ್. ಕರೆಕ್ಟ್ ಟೈಮಿಗೆ ಅಮ್ಮ ಬಂದರು. ಹಾಗೇನೇ ಪಾನಿಪುರಿ ಕೂಡ ತಂದಿದ್ರು. ಸೊ ಪಾನಿಪುರಿನ ನಾವು ತಿಂತಾ ಇದ್ದೀವಿ ಇವಾಗ.
ನನ್ನ ತಂಗಿ ಆಫೀಸಿಂದ ಬಂತ ಒಂದು ಸರ್ಪ್ರೈಸ್ ಗಿಫ್ಟ್ ಅಂತ ತಗೊಬಂದಿದ್ದಾಳೆ. ಬರ್ಡೇ ಅಲ್ವಾ, ಸೊ ಅದಕ್ಕೆ. ನಂಗೆ ಗೊತ್ತಿಲ್ಲ ನಿಂಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ಬಾ ಕುತ್ಕೊಂಡು ನೋಡೋದು ಆಮೇಲೆ ಇದೆಲ್ಲ ತಂದಿರೋದು ನೀನು ಇವಾಗ ಖರ್ಚು ಮಾಡ್ಕೊಂಡು ನೋಡ್ಬಾ, ಫಸ್ಟ್ ನೋಡ್ಬಾ ಕೈ ಒರ್ಸ್ಕೊ. Wow, so elegant, so beautiful, just looking like a wow. ಹೋಟ್ಲಿಗೆ ಹೋಗಿ ಹಾಕೊಂಡೆ ತೋರಿಸ್ತೀನಿ. ಪಾರ್ಟಿ ಕೊಡ್ಸ್ತಾರಮ್ಮ, ಪಾರ್ಟಿ. ಯಾರು? ಚೆನ್ನಾಯ್ತಲ್ಲ? ನೀನೇನು ಹಾಕೊಳಂಗಿಲ್ಲ, ಅಮ್ಮಂಗೆ ತಂದ್ಬಿಟ್ಟು. ಜಾನು, ನೀನೆಲ್ಲ ಗಿಫ್ಟ್ ತಂದಿರೋದು ನೀನು? ಅಮ್ಮಂಗೆ ಈ ಕಲರ್ ಸೂಟ್ ಆಗುತ್ತೆ ಅಂತ ತಗೊಂಡು. ಇರ್ಲೇ ಜಾನು, ಅಮ್ಮಂಗೆ ಗಿಫ್ಟ್ ಎಲ್ಲಿ? ಗಿಫ್ಟ್ ಎಲ್ಲಿ ಅಮ್ಮಂಗೆ? ನಾನು ಸೀರೆ ತಗೊಳ್ಳೋಣ ಅಂತ ನೋಡಿದೆ. ನೀನ್ ಡ್ರೆಸ್ ಯಾವಾಗ್ಲೂ ಇವಳ ಹತ್ರ ಕೇಳ್ತಾ ಇರ್ತೀಯಲ್ಲ, ನೀನ್ ಡ್ರೆಸ್ ತಕೊಡೆ, ನೈಸ್. ಜಾನು, ನೀನು ನಾನೇ ದೊಡ್ಡ ಗಿಫ್ಟು ನಮ್ಮ ಅಮ್ಮನಿಗೆ ಅಲ್ವಾ ಜಾನು? ಇವಾಗ ನಾವು ಇಲ್ಲೇ ಹತ್ರದಲ್ಲಿರೋ ಅಂತಹ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಆ್ಯಸ್ ಯೂಶ್ವಲ್ ಬರ್ತ್ಡೇ ಅಂದರೆ ಸಮ್ ಚೇಂಜಸ್ ಇರಬೇಕಲ್ವ, ಸೊ ಅದಕ್ಕೋಸ್ಕರ. ಸೊ ಬನ್ನಿ ಅಲ್ಲಿ ಹೋಗಿ ಮೀಟ್ ಆಗೋಣ. ಕ್ಯಾಂಡ್ಲೆಲ್ಲ ಹಚ್ಕೊಂಡು ಹಂಗೆ ಕಟ್ ಮಾಡ್ತೀವಿ. ಕ್ಯಾಂಡ್ಲೆಲ್ಲ ಹಚ್ಚೋದು ನಾವೇ ಇರೋಂಥ ಜಾಗದಲ್ಲಿ ಚೆನ್ನಾಗಿ ಅಂದರೆ ನಾವು ಅದು ಸಿಗ್ತದೆ ಅಂದ್ಕೊಂಡು ಇವತ್ತು ಇಷ್ಟೊಂದು ರಶ್ ನೋಡ್ತಾರೆ. ತೆಗೆದು ಓಪನ್ ಮಾಡಿ ನೋಡು ಏನಿರ್ಬೋದು. ನೋ ಗೆಸ್, ನೋ ಗೆಸ್. ಏಯ್ ಬಿಡೆ. ಏನೋ ಪೌಚ್ ಇದ್ದಂಗೆ ಐತಲ್ಲ, ಪೌಚ್ ಒಳಗೆ ಏನೋ ಇರ್ತದೆ ಪಕ್ಕ. ಎಲ್ಲರೂ ಹಾಕೊಂಡವ್ರು. ಹೇಳಿಲ್ಲ, ಪರ್ಸೇನು ಐತೆ ಪಕ್ಕ, ಪರ್ಸೇನು ಐತೆ. ಗೋಲ್ಡ್ ಇಲ್ಲ, ಸಿಲ್ವರ್ ಇರ್ತದೆ. ಚೆನ್ನಾಗಿದೆ, ಖುಷಿಯಾಗಿದೆ. ಇದು ಖುಷಿಯಾಗಿದೆ, ಇದು ಖುಷಿಯಾಗಿದೆ, ಇದು ಖುಷಿಯಾಗಿದೆ. ನನ್ನ ಮಗಳು ನೀನೆಲ್ಲ ಕಳಿಸ್ತಾರೆ ನಮಗೆ. ಆಗುತ್ತೆ ನಿಕ್ಕಲ್ಗದು. ಆಗಲ್ವೇನಮ್ಮ? ಹಾಗೆ ಚೆನ್ನಾಗಿದೆ, ಇಷ್ಟ ಆಗಿದೆ. ಮನೇಲಿ ಹಾಕೊಂಡು ಕಳಿಸ್ತಾರೆ. ಫೈನಲಿ ಎಲ್ಲ ಮುಗೀತು ಆ್ಯಂಡ್ ಇವಾಗ ನಾವು ಮನೆಗೆ ಹೊರಟಿದ್ದೀವಿ.
ಸೊ ಸ್ಮಾಲ್ ಗಿಫ್ಟ್ಸ್ ಅಂದರೆ ನಮ್ಮ ಮಮ್ಮಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಕೇಕ್ ತಿಂತಾನ. ಸಾಕ್ಬಿಡೆ ಕೇಕು. ಫೋಟೋ ಮಮ್ಮಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಜಾನು ಅವ್ರ ಅಮ್ಮಂಗೆ. ಹೇ ನನಗೆ ಮಮ್ಮಿ. ಫೈನ್ ನಿಂಗೂ ನಿಂಗೆ ತಿನ್ಸ್ಬಿಟ್ಟು ಅವನ್ನೆಲ್ಲ ತಿನ್ಸಕ್ಕಾಗಲ್ಲ ಅದಕ್ಕೆ ಬಾಯಿ ಎಷ್ಟೊಂದು ಮಮ್ಮಿ ನನಗೆ ನಿಂಗೂ ತಿನ್ಸ್ತೀನಿ ಕಂದ. ಅದೇ ತಿನ್ಸಮ್ಮ. ಬರೀ ಕ್ರೀಮೇ ಇರೋದು. ಇವಾಗ ಹೀರೋ ದಪ್ಪ ಸಾಲದೆ ನನಗೆ. ಆಯ್ತಾ ನಿಮ್ದೆಲ್ಲ ತಿನ್ನು ತಿನ್ನು. ನಿಂಗೆ ಕುಡ್ದಲೇ ನಾನು ಅವ್ರಿಗೆ ತಿನ್ನಿಸ್ತೀನ. ನನಗೆ ಜನ ಸಾಕು ಸಾಕು. ಸಾಕು ಕಚ್ಚಿನ ಯಾಕೆ ಹೋಗೈತಿ ಈಗಲೇ? ತೊಗೊಂಡ್ರೆ ಕಟ್ ಮಾಡ್ತೀನಿ ಬಾಯಿ ಕೊಡ್ತೀನಿ. ಅದನ್ನ ಹಾಕ್ಬಿಟ್ಬಿಟ್ಟು ಆಮೇಲೆ ನೋಡಿ ಎಷ್ಟು ಪಿಂಪಲ್ ಆಗೈತೆ ಅವ್ನ ಮುಖದಲ್ಲಿ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಅಕ್ಕನ ಗಿಫ್ಟ್ ಕೊಟ್ಟಿರೋದು. ಎಂಥದಿಲ್ಲ, ಸುಮ್ಮನೆ ಇವಾಗ ಒಂದಿನಕ್ಕೆ ಹಾಕೊಂಡವನೆ ಅಣ್ಣ. ಕೇಕ್ ಸಾಕಣ. ಇವಾಗಲೇ ತುಂಬಾ ದಪ್ಪಗಿದ್ಯಾ, ಇನ್ನ ದಪ್ಪಾಗಿ ಹೋಗ್ಬಿಡ್ತೀಯಾ. ಜಾನು ಮುತ್ತು ಜಾನು ಮುತ್ತು ಜಾನು ಸಾಕು. ಜನ ಕೇಕ್ ಕೊಡ್ಬೇಡಿ, ಮಾತಾಡ್ತೀನಿ ಅಂತೆ. ಹಲೋ ಏನೋ ತಂದಿದ್ದಲ್ಲ, ಎರಡೇ ಪೀಸ್ ಹಾಕಿದ್ವಿ ಸಾಕು. ಪ್ಲೀಸ್ ಏನು ಮಾತಾಡೋಣ? ಏನು ಏನು ಎಷ್ಟು ಹಾಕಿದೆಲ್ಲ ನಮ್ಗೆ ಹಾಕಿದ್ದಾರೆ ಅಂತ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋವರೆಗೂ ವೆಯ್ಟ್ ಮಾಡ್ತಾಯಿರಿ.